ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭೌರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರಿರ್ತಕ್ಕಂಥ ಸನ್ನಿಧಾನದಲ್ಲಿ ಅದರಲ್ಲೂ ವಿಶೇಷವಾಗಿ ಜಯತೀರ್ಥರು, ವಿಜೇಂದ್ರ ತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಭಾಗ್ಯ, ಒಳ್ಳೆಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಗಳು. ರಾಯರು ಹೇಗೆ ಅಂದರೆ ಅಗಮ್ಯ ಮಹಿಮರು ಅಂತಾರೆ, ಅವರನ್ನ ಅಗಮ್ಯ ಮಹಿಮರು ಅಂತ ಕರೀತಾರೆ. ಭಾರಯ್ಯ ಬಾರೋ ಗುರು ರಾಘವೇಂದ್ರ, ಹಿಂದೆ ಮುಂದಿಲ್ಲೆನಗೆ ಈ ಗತಿ ಎಂದು ನಂಬಿದೆ ನಿನ್ನ ಪಾದವ, ಬಂಧನವ ಬಿಡಿ ಸೆನ್ನಕರ ಬಿಡಿ ದಂಡಪ ಕಂದ ಮುಕುಂದ ಬಂದು ಬಾರೋ ಗುರು ರಾಘವೇಂದ್ರ. ಭಾರಯ್ಯ ಬಾರೋ ಗುರು ರಾಘವೇಂದ್ರ. ಸೇವಕನೆಲೋ ನಾನು ಧಾರಿಸಿ ಬಂದೆನು ಸೇವೆಯೊಳಗೆ ನೀನು, ಸೇವಕನ ಸೇವೆಯನ್ನು ಸೇವಿಸಿ ಸೇವಕ ಭಾವವೀಯುತ ಗಾವು ಮಾಡದೆ ಪರೆಯದೊರೆಯಳು ಪಾವನಾತ್ಮಕ ಪಾವ ಕರುಣೆ. ಬಾರೋ ಗುರು ರಾಘವೇಂದ್ರ. ಕರೆಧಾರೆ ಬರುವಿ ಎಂದು ಸಾರುವುದು ಡಂಗುರ ತ್ವರಿತ ದೀವದಗೋ ಬಂದು. ಅಂತಹ ಗುರುಗಳು ವಿಶೇಷವಾಗಿ ಬಂದು, ಒಂದು ತಾಯಿ ಮಧ್ವ ಸಂಪ್ರದಾಯದಲ್ಲಿರ್ತಕ್ಕಂಥವರು, ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರಿನ ಬೇರೆ ಎಲ್ಲೋ ಒಂದು ಕಡೆ ಇರ್ತಕ್ಕಂಥವರು, ಎಲ್ಲಿದ್ದಾರೆ ಅಂದರೆ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅವರು ವಿಶೇಷವಾಗಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಬಂದಿದ್ದಾರೆ, ಬಂದು ರಾಯರ ಸೇವೆಯನ್ನು ಮಾಡಿದ್ದಾರೆ. ಒಂದಾನೊಂದು ದಿನಗಳ ವಿಶೇಷವಾಗಿರ್ತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದು ಈ ರಾಯರ ಸೇವೆಯನ್ನು ಮಾಡೋಕ್ಕೋಸ್ಕರವಾಗಿ ರಾಯರಿಗೆ ನಮಸ್ಕಾರವನ್ನು ಮಾಡಿ, ನಮ್ಮಲ್ಲಿರ್ತಕ್ಕಂಥ ಜ್ವಾಲಾ ಭೌರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಸಂತಾನ ಗೋಪಾಲಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಅವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ತೊಂದರೆ, ಏನು ತೊಂದರೆ ಅಂದರೆ ಸಂತಾನ ಭಾಗ್ಯದೇ ತೊಂದರೆ ಆಗಿತ್ತವರಿಗೆ. ಎಲ್ಲಿ ಯಾವುದೋ ಒಂದು ಇವಾಗೆಲ್ಲ ಬಂದಿದೆಯಂತಲ್ಲ, ಆ ರೀತಿಯಾಗಿ ಮಾಡಿಸ್ಕೊಳ್ಬೇಕು, ಅದರಿಂದನೂ ತೊಂದರೆ ಆಗ್ತಾಯಿದೆ ಅವರಿಗೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಗುರುಗಳ ಹತ್ರ ಬಂದು ಹೋಗಿ ತದನಂತರನೇ ವಿಶೇಷವಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅವರು. ಆ ತಾಯಿ ಬಂದು ದೇವರನಾಮವನ್ನು ಕುಳಿತಾಗ ಇದೇ ದೇವರನಾಮವನ್ನು ಮಾಡಿದ್ರು. ಹಿಂದೆ ಮುಂದಿಲ್ಲೆನಗೆ ಈ ಗತಿ ಎಂದು ನಂಬಿದೆ ನಿನ್ನ ಪಾದವ, ಬಂಧನವ ಬಿಡಿಸೆಲ್ಲ ಕರ ಬಿಡಿದೆಲ್ಲ ಕಂದ ಮುಕುಂದ ಬಂದೋ ಬಾರೋ ಗುರು ರಾಘವೇಂದ್ರ. ಭಾರಯ್ಯ ಬಾರೋ ಗುರು ರಾಘವೇಂದ್ರ. ಆಯ್ರೇ, ಎಲ್ಲ ಕೊಟ್ಟಿದ್ಯೋ ನನಗೆ, ಸಿರಿ ಸಂಪತ್ತನ್ನು ಕೊಟ್ಟಿದ್ಯಾ, ಎಲ್ಲ ಕೊಟ್ಟಿದ್ಯಾ, ಒಳ್ಳೆ ಗಂಡ, ಒಳ್ಳೆ ಜ್ಞಾನ ಸಂಪತ್ತು ಎಲ್ಲವೂ ಇದೆ. ಯಾಕೋ ನನಗೆ ವಿಶೇಷವಾಗಿ ಈ ಥರ ಮಾಡ್ತಾ ಇದ್ದೆ ನೀನು ರಾಘವೇಂದ್ರ, ನಿನ್ನ ಅನುಗ್ರಹ ನಮ್ಮ ಮೇಲೆ ಆಗಲಿಲ್ಲ ಅವ್ರು ಯಾಕೋ ಅಂತ ಕೇಳಿದಾಗ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡಬೇಕಂತೆ. ಯಾಕೆಂದರೆ ಪೂರ್ವಜನ್ಮದ ಒಂದು ಕರ್ಮ ಯಾರನ್ನೂ ಬಿಡಲ್ಲಂಥದ್ದು. ಆ ಗುರುಗಳ ಹತ್ರ ಹೋಗಬೇಕಂತೆ. ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ದರು, ಬೇರೆ ಬೇರೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಏನಾದರೂ ಭಗವಂತ ವಿಶೇಷ ಅನುಗ್ರಹ ಮಾಡೇ ಇಲ್ಲ ಅವರಿಗೆ. ಈ ಕ್ಷೇತ್ರಕ್ಕೆ ಬಂದು ಕುಳಿತು, ರಾಯರ ಮುಂದೆ ಕುಳಿತು ಈ ದೇವರ ನಾಮವನ್ನು ಆಡಿ ಗುರುಗಳ ಮುಂದೆ, ಗುರುಗಳೇ ನಿಮ್ಮ ಅನುಗ್ರಹ ನಮ್ಗೆ ಆಗಬೇಕು. ಆ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾಳಂತೆ. ಯಾಕೆ ಈ ರೀತಿ ಮಾಡ್ತಾಯಿದ್ದೀವಿ ಗುರುಗಳೇ, ಇಷ್ಟೆಲ್ಲ ಸೇವೆ ತಗೊಳ್ತಾ ಇದ್ದೀರ ನನ್ನ ಕೈಲಿ, ಎಲ್ಲವೂ ಮಾಡ್ತಾ ಇದ್ದೀರಾ, ನಾನು ಯಾಕೆ ಈ ರೀತಿ ಮಾಡಿದ್ದೀರಾ ಅಂದಾಗ
ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಆ ತಾಯಿಗೆ ಅನುಗ್ರಹ? ಒಂದು ವಾರವಾಗಿದೆ ಬಂದು ಇಲ್ಲಿಂದ ಹೋಗಿದ್ದಾರೆ. ಆ ಬಂದು ಒಂದು ವಾರದಲ್ಲಿ ರಾಯರ ಸ್ವಪ್ನಕ್ಕೆ ಬಂದು ಗುರುಗಳು ಹೇಳಿದ್ದಾರಂತೆ, ನಿನ್ನ ಕರ್ಮವೆಲ್ಲ ಕಳೆದಿದೆ ತಾಯಿ, ನೀನು ಉದ್ಧಾರ ಆದೆ ಹೋಗಂದ್ರಂತೆ. ಯಾವ ರೀತಿ ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿಗಳು? ನಮ್ಮ ಕ್ಷೇತ್ರದಲ್ಲಿ ಕುಳಿತಿದ್ದೀನಿ ನಾನಿಲ್ಲಿ. ಆ ಕುಳಿತು ಆ ಕ್ಷೇತ್ರ ರಾಯರ ಹತ್ರ ಸ್ಮರಣೆಯನ್ನು ಮಾಡಿ ಹೇಳಿದ್ದೀನಿ, ಹೋಗಿ ಉದ್ಧಾರ ಆದೆ ನೀನು ಅಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ಗುರುಗಳೇ ನಿಮ್ಮ ಮುಖೇಣವಾಗಿ ಬಂದು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಬಾಯಲ್ಲಿ ನುಡಿಸಿದ್ದಾರೆ, ನನಗೆ ಸ್ವಪ್ನ ನದಿಯಲ್ಲಿ ನುಡಿಸಿದ್ದಾರೆ, ನನಗೆ ಅನುಗ್ರಹ ಆಗುತ್ತಾ ಅಂತ ಫೋನ್ ಮಾಡಿದ್ರು ತಾಯಿ. ನಾನು ನುಡಿಸಿದ್ದಲ್ಲೋ ಅವ್ರು ನುಡಿಸಿದ್ರೆ ಅನುಗ್ರಹ ಆಗೇ ಆಗತ್ತೆ ಹೋಗೋದಿದೆ. ಅದೇ ರೀತಿಯಾಗಿ ಆ ತಾಯಿ ಗರ್ಭವತಿಯಾಗಿದ್ದಾಳೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಆಗೋದೇ ಇಲ್ಲದೇ ಇರತಕ್ಕಂಥ ಒಂದು ವಸ್ತು ಇವತ್ತಿನ ದಿವಸ ಅನುಕೂಲ ಆಗಿದೆ ಅಂತಂದರೆ ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿಬಿಟ್ರಂತವಳು. ಆ ರೀತಿಯಾಗಿ ಮಾಡಿದಾಗ ಅವರ ಮನಸ್ಸಿನಲ್ಲಿ ಒಂದು ರಾಯರೇ ನುಡಿಸಿರ್ತಕ್ಕಂಥದ್ದು ತಾಯಿಗೆ, ನೋಡಮ್ಮ ನನ್ನ ವರದಂತೆ ನನಗೆ ವಿಶೇಷವಾಗಿ ಅವರು ಫೋನ್ ಮಾಡಿ ಕೇಳಿದ್ರು ನನ್ನ, ಗುರುಗಳೇ ರಾಯರ ಮಠಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನಕ್ಕೆ ರಾಯರ ಸನ್ನಿಧಾನಕ್ಕೆ ನಾನೇನೋ ಕಿರು ಕಾಣಿಕೆಯನ್ನು ತಲುಪಿಸ್ಬೇಕು ಅಂತಿದ್ದೀನಿ ಅಂದರು. ಏನು ಮಾಡ್ತೀಯಮ್ಮ ರಾಯರಿಗೆ? ರಾಯರಿಗೆ ಏನು ಬೇಡಮ್ಮ, ನಿನಗೆಲ್ಲ ರೀತಿಯ ಅನುಗ್ರಹವನ್ನಾಗಲಿ, ಆ ಗುರುಗಳ ಅನುಗ್ರಹವನ್ನು ಮಾಡಿ ಸಾಕು, ಅವರು ನಿಮ್ಮ ಮನಸ್ಸಿಗೆ ಏನು ಕೊಡ್ತಾರೋ ಅದನ್ನು ಮಾಡಮ್ಮ ಸಾಕು ಅಂದಾಗ ಅವರ ಸ್ವಪ್ನದಲ್ಲಿ ಬಂದು ಹೇಳಿದ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ ಅವಳಿಗೆ, ಗಂಡನಿಗೆ ಮತ್ತು ಆ ಹೆಂಡತಿಗೆ ಇಬ್ಬರಿಗೂ ಸ್ವಪ್ನದಲ್ಲಿ ಬಂದು ಹೇಳ್ತಾ ಇದ್ದಾರಂತೆ, ನನಗೆ ದಂಡವನ್ನು ತೆಗೆದುಕೊಂಡು ಕೊಡಲಿಗೆ ರಾಯರಿಗೆ ಸಮೀಪಕ್ಕೆ ಎಂದಾಗ ಅವರು ಈ ದಂಡವನ್ನು ರಾಘವೇಂದ್ರ ಸ್ವಾಮಿಗಳ ದಂಡವನ್ನು ಅವರಿಗೆ ರಾಯರೇ ನಿಂತು ಸ್ವಪ್ನದಲ್ಲಿ ಬಂದು ಆ ದಂಡವನ್ನು ಕೊಡ್ತೀನಿ ಅಂತೇಳಿ ಅರಿಕೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. 4.5 ಅಡಿ ಎತ್ತರದ ಒಂದು ದಂಡವನ್ನು, ಯತಿಗಳಿಗೆ ದಂಡ ಇರಲೇಬೇಕು, ಈ ಕ್ಷೇತ್ರದಲ್ಲಿ ದಂಡ ಸಿಕ್ಕಿ ಇರಲಿಲ್ಲ. ಅದು ಯಾರು ನುಡಿಸಿದಾರೆ? ಅದನ್ನು ರಾಘವೇಂದ್ರ ಸ್ವಾಮಿಗಳೇ ಆ ತಾಯಿಗೆ ನುಡಿಸಿ ಅವರ ಗಂಡನಿಗೆ ಮತ್ತು ಅವರ ಗಂಡನಿಗೆ ಮತ್ತು ಆ ಮಗು ಆ ಹೆಂಡತಿಗೆ ಇಬ್ಬರಿಗೂ ನುಡಿಸಿ ದಂಡವನ್ನು, ಬೆಳ್ಳಿಯ ದಂಡವನ್ನು ದಾನವಾಗಿ ಕೊಡ್ತಾ ಇದ್ದಾರೆ. ಅವರು ಯಾರು ಮಾಡಿದ್ದರು? ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ದಂಡವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅವರ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ರಾಯರಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡಿಕೊಬೇಕು. ನಮ್ಮ ಭಕ್ತರು ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಎಲ್ಲರೂ ಅಷ್ಟೇ, ಯಾರಿಗೆ ಒಳ್ಳೆಯದಾಗುತ್ತೆ ಕೆಟ್ಟದ್ದೂ ಇರುತ್ತೆ ಒಳ್ಳೆಯದೂ ಇರುತ್ತೆ. ಯಾಕೆಂದರೆ ನಮಗೆ ಯುಗಾದಿ ಅಂತ ಬರುತ್ತೆ, ಆ ಯುಗಾದಿಯಲ್ಲಿ ಸಿಹಿ ಮತ್ತು ಕಹಿ ಎರಡೂ ಇರುತ್ತೆ, ಬೇವು ಮತ್ತು ಬೆಲ್ಲ ಎರಡೂ ಇರೋದರಿಂದ ಆ ಎರಡನ್ನೂ ಸ್ವೀಕಾರವನ್ನು ಮಾಡಬೇಕು. ನಾವು ಕಷ್ಟವೂ ಸ್ವೀಕಾರ ಮಾಡಬೇಕು, ಸುಖವೂ ಸ್ವೀಕಾರ ಮಾಡಬೇಕು. ಅರ್ಥ ಆಯ್ತಾ? ನಾವು ನಾವೇ ಒಬ್ಬರು ಬದುಕುವಂತೆ 10 ಸರ್ವೇ ಜನಾನಿ ಸೆಕನೋ ಭವಂತು ಅನ್ಬೇಕಂತೆ, ಎಲ್ಲರಿಗೂ ಅನುಗ್ರಹ ಮಾಡಪ್ಪ ರಾಘವೇಂದ್ರ ಅನ್ಬೇಕಂತೆ. ನಾವು ಒಬ್ಬರೇ ಹೋಗಿ ಕೇಳ್ಬಿಡುದಂತೆ, ಭಗವಂತ ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರಕ್ಕೆ ಎಷ್ಟೋ ಮಂದಿ ಹೋಗ್ತಾರೆ. ಗುರುವಾರ ಬಂತು ಅಂದರೆ ಎಷ್ಟೋ ಮಂದಿ ಹೋಗಿ ರಾಯನ ಸ್ಮರಣೆಯನ್ನು ಮಾಡಿ ರಾಯನಿಗೆ ನಮಸ್ಕಾರವನ್ನು ಮಾಡ್ತಾರಂತೆ. ಅದೇ ರೀತಿಯಾಗಿ ಸರ್ವೇ ಜನಾನಿ ಸುಖಿನೋ ಭವಂತು ಅಂದಾಗ ಎಲ್ಲರಿಗೂ ಹೇಗೆ ಅನುಗ್ರಹವನ್ನು ಮಾಡ್ತೀಯೋ ಅದೇ ರೀತಿಯಾಗಿ ನಮಗೂ ಅನುಗ್ರಹವನ್ನು ಮಾಡಪ್ಪ ಅಂತ ಕೇಳಬೇಕಂತೆ. ನಮಗೇ ಕಷ್ಟ ಅಲ್ಲ, ನನಗಿನ್ನ ಕಷ್ಟ ಯಾರಿಗಿರುತ್ತೋ ಏನೋ. ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಹೇಳಿರುತ್ತೆ, ರಾಘವೇಂದ್ರ ಸ್ವಾಮಿಗಳು ಬಹಳ ಬಡತನ ಇತ್ತು. ಆ ಬಡತನ ಇದ್ದಾಗ ವಿಶೇಷವಾಗಿ ಕೇಳಿದಂತೆ ರಾಘವೇಂದ್ರ ಸ್ವಾಮಿಗಳು ಅವರ ಮನೆಯಲ್ಲಿ ಇರ್ತಕ್ಕಂಥ ಏನಿದೆ ಲೋಟದಲ್ಲಿ ಬೇಕಾದ ತಳನೇ ಇಲ್ಲ, ಆ ತಳ ಇಲ್ಲದೆ ಇದ್ದಕ್ಕಂಥ ಲೋಟಗಳನ್ನು ಆ ಲೋಟವನ್ನೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಂತೆ. ಪಾತ್ರೆ ಇಲ್ಲ, ಎಲ್ಲವೂ ಕಳ್ತನ ತೊಗೊಂಡೋಗ್ಬಿಟ್ಟಂತೆ. ರಾಘವೇಂದ್ರ ಸ್ವಾಮಿಗಳು ಹೋಗಿದ್ದಕ್ಕೆ ಯೋಚನೆ ಮಾಡಿಲ್ಲಂತೆ, ಕೆಳಗಡೆ ತಳನೇ ಇಲ್ಲ, ಆ ತಳ ಇಲ್ಲದೆ ಇದ್ದಿರ್ತಕ್ಕಂಥದ್ದನ್ನು ಅವನು ತೊಗೊಂಡೋಗಿದ್ದಾನೆ. ಅವನು ಹೆಂಗೆ ನೀರು ಕುಡಿತಾನೆ? ನಾವನ ಅನುಭವ ಇತ್ತು, ತಟ್ಟೆಲ್ಲ ಹಾಕೊಂಡು ಕುಡಿತಿದ್ವಿ, ನೀರೆಲ್ಲ ಕೈ ಇಟ್ಕೊಂಡು ಕುಡಿತಿದ್ವಿ. ಅವ್ನು ಹೆಂಗೆ ತೊಗೊಂಡೋದ? ನನಗಿಂತ ಇನ್ನಿಷ್ಟು ಕಷ್ಟ ಇದೆ ಅವನಿಗೆ ಅಂತ ಅಂಥ ಯೋಚನೆ ಮಾಡ್ದಂತೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಒಂದೊಂದು ಸೇವೆಯನ್ನು ಮಾಡಿದಾಗ ಭಗವಂತ ಎಲ್ಲವೂ ಕೊಡ್ತಾನೆ. ಅವ್ರಿಗೋಸ್ಕರ ಏನೋ ಒಂದು ಮಾಡಬೇಕಂತೆ. ನಾವು ಎಲ್ಲವೂ ಇದ್ದಾಗ ಆ ಗುರುಗಳ ಸೇವೆ, ಗುರುಗಳ ಅನುಗ್ರಹ
ಇಂಥವೆಲ್ಲವನ್ನು ಮಾಡಿದಾಗ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅವರ ಮನೆಯ ಕುಟುಂಬಕ್ಕೆ ಯಾರ್ಯಾರು ಏನೇನು ಸೇವೆಯನ್ನು ತೊಗೊಂಡನೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಬೇಕಾದಷ್ಟು ಜನಗಳಿಗೆ ಅಮೇರಿಕಾದಲ್ಲಾಗಿರ್ತಕ್ಕಂಥವ್ರಾಗಿರ್ಬೋದು, ನೆದರ್ಲ್ಯಾಂಡಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಆ ದೇಶದಲ್ಲಿರ್ತಕ್ಕಂಥವರೆಲ್ಲರೂ ವಿಡಿಯೋ ಕಾಲ್ ಮಾಡ್ತೀರಾ, ಅವರಿಗೆಲ್ಲರಿಗೂ ಭಗವಂತ ವಿಶೇಷ ಅನುಗ್ರಹ ಮಾಡಲಿ ಅಂತೇಳಿ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆ ಗುರುಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಈ ರೀತಿಯಾಗಿ ಯಾರ್ಯಾರು ಕೇಳಿ ಏನೇನು ಸೇವೆ ತೊಗೊತಾರೋ ಗೊತ್ತಿಲ್ಲ, ಆ ಸೇವೆ ಮಾಡ್ತಕ್ಕಂಥ ಭಾಗ್ಯ. ಅದಕ್ಕೆ ಸೇವಾ ಕಾನೆಲೋ ನಾನು ಧಾರಿಸಿ ಬಂದೆನು ಸೇವೆಯೊಳಗೆ ನೀನು ನಿಂತು ಈ ಸೇವೆಯನ್ನು ತೊಗೊತಾ ಇದ್ದೀಯ ಭಗವಂತ. ಆ ಸೇವೆಯಿಂದ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯ ಕುಟುಂಬಕ್ಕೆ ಆರೋಗ್ಯ, ಒಳ್ಳೆಯ ಭಾಗ್ಯ ಸಂಪತ್ತನ್ನು ಕೊಡು. ನಮ್ಮ ಕ್ಷೇತ್ರದಲ್ಲಿ ಬಂದು ನಿಂತು ಎಲ್ಲರನ್ನು ಉದ್ಧಾರ ಮಾಡ್ತಾ ಇದೆಯಲ್ಲ, ಆ ಭಾಗ್ಯ ನಮ್ಗೆ ಇನ್ಯಾರು ಕೊಡ್ತೀವೋ ಭಾಗ್ಯ, ಆ ಭಾಗ್ಯ ನನಗೆ ಸಿಕ್ಕಿದ್ರೆ ಸಾಕು, ನನಗೇನು ಬೇಡ ಭಗವಂತ. 10 ಜನ ಬಂದು ಗುರುಗಳೇ ಈ ಕ್ಷೇತ್ರದಲ್ಲಿರ್ತಕ್ಕಂಥ ರಾಯ ನಮ್ಗೆ ಅನುಗ್ರಹ ಮಾಡೋದು ಅಂತ ಹೇಳಿದ್ರೆ ಅದೆಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಸತ್ಯಾತ್ಮ ಶ್ರೀಪಾದಂಗಳವರಿಗೆ, ಶ್ರೀ ಶ್ರೀ ಸತ್ಯಾತ್ಮ ಶ್ರೀಪಾದಂಗಳವರಿಗೆ, ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಎಲ್ಲರಿಗೂ ಆ ಪುಣ್ಯ ಎಲ್ಲ ಅವರಿಗೆ ಹೋಗಲಿ. ಅವ್ರ ಪುಣ್ಯ, ಅವರ ಮಾಡಿರ್ತಕ್ಕಂಥ ಪುಣ್ಯ ನಮ್ಮ ಕಿಂಚಿತ್ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ. ಇಂಥ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ, ಯಾರು ರಾಘವೇಂದ್ರ ಅಂತೀರಾ, ಯಾರು ರಾಘಪ್ಪ ಅಂತೀರಾ, ಯಾರು ಮಂತ್ರಾಕ್ಷರ ತಗೊಂಡು ರಾಘವೇಂದ್ರ ತಲೆ ಮೇಲೆ ಹಾಕೊತೀರಾ, ಯಾರು ಮುತ್ತಿಗೆಯನ್ನು ತೆಗೆದುಕೊಂಡು ಬಂದು ಆ ಮುತ್ತಿಗೆಯಲ್ಲಿ ನೀರಲ್ಲಿ ಹಾಕಿ ಕುಡಿದು ಆ ಸೇವೆಯನ್ನು ಮಾಡ್ತೀರಾ, ಅವರವರ ಕಷ್ಟಗಳೆಲ್ಲವೂ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಇಂಥ ದುಷ್ಟಾಂತಗಳು ಬೇಕಾದಷ್ಟು ನಡೀತಾ ಇದೆ, ನಾನು ಮಾಡ್ತಾ ಇಲ್ಲ, ಅದು ನನ್ನಲ್ಲಿ ನಿಂತು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಅದೇ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾಲ ನೋಡ್ತಕ್ಕಂಥವ್ರು ಎಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ, ಅವರವರ ಕಷ್ಟಗಳೆಲ್ಲವೂ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಮೋಕೋಪಿ ಯತ್ನಸಾರೇಣ ಮುಕುಂದ ಶಯನಾಯ ಚ ರಾಜರಾಜಾಯ ತೀರ್ಥೋ ರಾಘವೇಂದ್ರ ಸ್ತವಾಯ. ರಾಘವೇಂದ್ರ ತೀರ್ಥರು ಸಂಪೂರ್ಣವಾಗಿ ಹೇಗೆ ಹಾವು ಬರುತ್ತೆ, ಹಾವಿಗೆ ಮೋಕ್ಷವನ್ನು ಕೊಡ್ತಾರಂಥವ್ರು, ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಮೋಕ್ಷವನ್ನು ಕೊಳ್ಳಿ, ಎಲ್ಲರಿಗೂ ಆರೋಗ್ಯವನ್ನು ಕೊಳ್ಳಿ, ಭಾಗ್ಯ ಸಂಪತ್ತನ್ನು ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ आचम्यां केशवाय स्वाहा, नारायणाय स्वाहा, माधवाय स्वाहा, केशवाय स्वाहा, नारायणाय स्वाहा, माधवाय स्वाहा, गोविंदाय नमः, विष्णवे नमः, गोविंदाय नमः, विष्णवे नमः, मधुसूदनाय नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, जंगसनाय नमः, वासुदेवाय नमः, प्रद्युम्नाय नमः, निरुद्धाय नमः, पुरुषोत्तमाय नमः, अधोक्षजाय नमः, नारसिंहाय नमः, अच्युताय नमः, जनार्दनाय नमः, उपेन्द्राय नमः, हरि नमः, श्रीकृष्णाय नमः। ओम प्रणवस्य परब्रह्मके परमात्मा देवता देवी गायत्री चंद्र प्राणायामी नियोगः। ओम भूः ओम भुवः ओम सुवः ओम जनः ओम तपः ओम सत्यं सत्यवतरणं भर्गो देवीष्याति मे धियो यो न प्रचोदयात्। शुभे शोभनमूर्ति आदि ब्रह्मणः द्वितीयपरार्धेष्वे शवराः कल्पे वैवस मन्वन्तरे कलियुगे प्रथमपादे भरतवर्षे भरतखण्डे जम्बूद्वीपे दण्डकारुण्य गोदावर्याः दक्षिणे तीरे शालिवानसिके बौद्धाकारे रामक्षेत्रे अस्मिन् उत्तमानि चन्द्रमानेन विश्ववसुना संवत्सरस्याः दक्षिण उत्तरायणे शशिऋतु फाल्गुणमासे शुक्लपक्षे तृतीयायां वासरः वासरस्तु गुरुवासरयुक्तायां शुभनक्षत्र शुभयोग शुभकरणेयं गुण विशेषनिष्ठायां शुभजितो भारतीयमुख्यप्रणान्तर्गत अस्य यजमानस्यानां गोत्रोद्भवस्य गोपालरावनामधेयस्य जमदग्निगोत्रोद्भवस्य धर्मपत्नीनाम्याः मानसप्रिया नामधेयस्य जमदग्निगोत्रोद्भवस्य सपुत्रेण अद्विता नामधेयस्य अद्विका नामधेयस्य गोत्रोद्भवस्य जमदग्निगोत्रोद्भवस्य ममान् कुबुडे सा कुटुम्बस्य सपरिवारस्य क्षेमस्य विधिविद्यारोग्य ऐश्वर्याभिवृद्ध्यर्थं ज्ञानभुक्तिवैराग्यतासिद्ध्यर्थं ज्ञाता दोषपरिहारार्थं राघवेन्द्र गुरुअन्तर्यामि भारतीय मुख्य प्रणांतर्गत लक्ष्मी नरसिंह लक्ष्मी वेंकटेश्वर स्वामी
ಪ್ರೇರಣೆಯಾಂ ಪ್ರೀತ್ಯರ್ಥಂ ಕುಲದೇವತಾ ಗ್ರಾಮಾಧಿದೇವತಾ ಪ್ರೇರಣೆಯಾಂ ಪ್ರೀತ್ಯರ್ಥಂ. ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಅಂತ. ರಾಘವೇಂದ್ರ ಸ್ವಾಮಿ ಪಟ್ಟಾಭಿಷೇಕ ಅಂದ್ರೆ ಏನಪ್ಪಾ ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣದಲ್ಲಿದ್ದರು ಅವರು. ಆಗಿದ್ದಾಗ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಆಗ ರಾಘವೇಂದ್ರ ಸ್ವಾಮಿಗಳಾಗಿರಲಿಲ್ಲ ಅವರು. ರಾಘವೇಂದ್ರ ಸ್ವಾಮಿಗಳಿಗಿಂತ ಹಿಂದೆ ವೆಂಕಟನಾಥನಾಗಿದ್ರು. ಅವರಿದ್ದಾಗ ಮದುವೆ ಆಗಿತ್ತು, ಎಲ್ಲ ಆಗಿತ್ತು. ಸಾಕ್ಷಾತ್ ಸರಸ್ವತಿ ದೇವಿ ವಿಶೇಷವಾಗಿ ಸ್ವಪ್ನದಲ್ಲಿ ಬಂದು ರಾಯರಿಗೆ ವಿಶೇಷವಾಗಿ ರಾಯರ ಹತ್ರ ಹೇಳೋದ್ ತಾಯಿ, ಅಪ್ಪ ನೀನು ಸನ್ಯಾಸತ್ವ ತಗೊಳ್ಬೇಕು, ಜಗತ್ತನ್ನು ಉದ್ಧಾರ ಮಾಡಬೇಕು ನೀವು ಅಂತಂದು. ಅದಕ್ಕೋಸ್ಕರವಾಗಿ ಅವರೇ ವಿಶೇಷವಾಗಿ ಲಕ್ಷ್ಮೀದೇವಿ ಸರಸ್ವತಿ ದೇವಿನೇ ಬಂದು ಬ್ರಹ್ಮದೇವರ ಹೆಂಡತಿ. ಇಂದಿನ ಯುಗದಲ್ಲಿ ಸಾಕ್ಷಾತ್ ಬ್ರಹ್ಮದೇವರಿಗೆ ತುಳಸಿ ಬಿಡಿಸ್ಕೊಂಡು ಹೋಗ್ತಾ ಇದ್ರು. ಅವರೇ ಶಂಕುಕರ್ಣನಾಗಿದ್ರು. ಅದೇ ರೀತಿಯಾಗಿ ವ್ಯಾಸರಾಜರು, ವಾಲ್ಮೀಕರು, ಪ್ರಹ್ಲಾದರಾಜಾಗಿ ವಿಶೇಷವಾಗಿ ಸಾಕ್ಷಾತ್ ಗುರುಗಳಾಗಿ ವಿಶೇಷವಾಗಿ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಈ ದಿನ ದಂಡ ಇಟ್ಕೊಂಡಿದ್ದ ದಿವಸ ಆಗಿತ್ತು. ಅದಕ್ಕೋಸ್ಕರವಾಗಿ ಈ ದಂಡವನ್ನ ರಾಘವ ವಿಶೇಷವಾಗಿ ಪ್ರೇರಣೆಯನ್ನು ಮಾಡಿ ಸ್ವಪ್ನದ ರೀತಿಯಲ್ಲಿ ಬಂದು ರಾಯರ ಅನುಗ್ರಹ ಗೋಪಾಲರಾವು ಮತ್ತೆ ಅವರ ದಂಪತಿಯಾಗಿರ್ತಕ್ಕಂಥ ಮಾನಸ ಪ್ರಿಯ ಇವರ ಅದ್ಭುತ. ಇಬ್ಬರಿಗೂ ಎಲ್ಲರಿಗೂ ಬಂದು ರಾಯ ವಿಶೇಷ ಪ್ರೇರಣೆಯನ್ನು ಮಾಡಿ ಈ ದಂಡವನ್ನ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ದಂಡವನ್ನು ಕೊಡ್ತಾ ಇದ್ದಾರೆ. ಅವರ ವಿಶೇಷವಾಗಿ ಕುಟುಂಬಕ್ಕೆ ಎಲ್ಲರಿಗೂ ಆರೋಗ್ಯ, ಒಳ್ಳೆ ಭಾಗ್ಯ, ಸಂಪತ್ತನ್ನು ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಈ ಗುರುಗಳ ವಿಶೇಷವಾಗಿ ಅವರಿಗೆ ಸಂಪತ್ತು ವಿಶೇಷ ಏನು ಸಂಪತ್ತು ಕೊಡ್ತಾರೆ ಅಂತ ಹೇಳಿದ್ರೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಕ್ವಾಶುಪಾಠವಾದಿ ಯತ್ವಾ ಶರೀರೋತ್ಸದೋಷ ಅಥವಾಸನೋ ವ್ಯಾಕುರು ರಾಘವೇಂದ್ರ. ನಿಮ್ಮಲ್ಲಿರ್ತಕ್ಕಂಥ ಶ್ರೀರ್ತಕ್ಕಂಥ ಎಲ್ಲ ದೋಷ ಪರಿಹಾರ ಆಗಿ ಸಂತಾನ ಗೋಪಾಲಕೃಷ್ಣನೇ ಹುಟ್ಲಿ, ರಾಯರೇ ಬಂದು ಹುಟ್ಲಿ ಅಂತೇಳಿ ರಾಯರನ್ನು ಪ್ರಾರ್ಥನೆ ಮಾಡೋಣ. ಏನೋ ಒಂದು ಕೇಳಿದ್ರು, ಆ ಕೇಳಿದ್ದಕ್ಕೋಸ್ಕರ ಕೊಟ್ಟಿದ್ದಾರೆ. ಪ್ರದಕ್ಷಿಣೆ ಮಾಡಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಶ್ಲೇಷನಾಶಾಯ ಗೋವಿಂದಾಯ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಪುಲ್ಯಂ ರಾಮನಾಮಾವರಾಧನೆ. ಹಲೋ ಸರ್. ಹಾಂ ಸರ್. ಹಲೋ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ. ಹಲೋ, 1/4 ಲೀಟ್ರದ್ದು ಮೂರು ಪ್ಲೇಟು ಮತ್ತೆ ಅರ್ಧ ಲೀಟರ್ ಕ್ಯಾಶ್ ಜಾಬಲ್ಲಿ ಐತೆ. ನೀವು ಎಲ್ಲಿ ಹೇಳಿದ್ರೆ ಅಲ್ಲಿ ಕೊಡ್ತೀನಿ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ